ಎಲ್ರಿಗೂ ನಮಸ್ಕಾರ. ಈಗ ನಾವು ನೆಕ್ಸ್ಟ್ ಮನೆಗೆ ಹೋಗ್ತಾ ಇದ್ದೀವಿ. ಈ ಹೆರಿಟೇಜ್ ವಿಲೇಜಿನ ಒಂದು 12ನೇ ನಂಬರ್ ಮನೆಗೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಹೊರಗಡೆ ಇರುವಂಥ ಈ ಬಾಣಿ ತುಂಬ ಚೆನ್ನಾಗಿದೆ ನೋಡಿ. ಹಾಗೆ ಈ ದ್ವಾರ ಬಾಗಿಲು ಸಹ ಅದ್ಭುತವಾಗಿದೆ. ಹಾಗೆ ಒಳಗಡೆ ಹೋದಾಗ ನಮ್ಗೆ ಇಲ್ಲಿ 12 ನಂಬರು ಕ್ರಮ ಪ್ರಕಾರವಾಗಿ ಹೋಗಿಲ್ಲ, ಹಾಗಾಗಿ ಒಟ್ರಾಸಿ ನಂಬರ್ಗಳು ಆಗಿದೆ. ಅದು ಮರದ ಈ ಮನೆಯ ಮೇಲ್ಛಾವಣಿ ಹೇಗಿದೆ, ಕಿಟಕಿಗಳು ನೋಡಿ, ಈ ಥರ ಮರದಿಂದ ಮಾಡಿರುವಂತಹ ಕಂಬಗಳೆಲ್ಲ ಎಷ್ಟೊಂದು ಅದ್ಭುತವಾಗಿದೆ. ಹಾಗೆ ಕಿಟಕಿ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಇಲ್ಲಿ ಕೆಳಗಡೆ ಇಟ್ಟಿರುವಂಥದ್ದು, ನೆಲದ ಮೇಲೆ ಇಟ್ಟಿರುವಂಥದ್ದು ಪೆಟ್ಟಿಗೆಗಳು, ಮರದ ಪೆಟ್ಟಿಗೆಗಳು. ಹಾಗೆ ನಾವು ಮುಂದಕ್ಕೆ ಹೋದರೆ ನಮಗೆ ಇಲ್ಲಿ ನೋಡಿ ಯಾವ ರೀತಿ ಇದೆ, ಒಂದು ಹೆಬ್ಬಾಗಿಲ ಥರ ಇಲ್ಲಿ ಕೋಣದ ಕೋಡು ಇರುವಂಥದ್ದು, ಈ ಥರದ ಕೆತ್ತನೆಗಳು ಕಂಬದಲ್ಲಿ. ಹಾಗೆ ಇಲ್ಲಿ ಹಳೆಯ ಕಾಲದ ಮರದ ವಸ್ತುಗಳಿದ್ದಾವೆ ನೋಡಿ. ಇದು ಸಹ ಇವೆಲ್ಲ ಒಂದು ಅಳತೆ ಮಾಡುವಂಥ ಪಾತ್ರೆಗಳು. ಹಿಂದೆ ಎಲ್ಲ ಅಳತೆ ಮಾಡ್ತಾಯಿದ್ರು ನೋಡಿ, ಇವೆಲ್ಲ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಕಾಣಿಸ್ತಾ ಇದೆ ನೋಡಿ, ಇದು ಹಳೆ ಕಾಲದ ಕುರ್ಚಿ. ಇದು ಟಿನ್ ಅಂತೀವಿ ನೋಡಿ. ಆವಾಗೆಲ್ಲ ಈ ಹಪ್ಪಳ ಗಿಪ್ಪಳಗಳನ್ನೆಲ್ಲ ತುಂಬಿಡುವಂಥ ಒಂದು ಪಾತ್ರೆ ಆಗಿರ್ತದೆ. ಇದೊಂದು ಬಾಣಿ. ಹಾಗೆ ಇಲ್ಲಿ ಇದೊಂದು ಗೊತ್ತಿಲ್ಲ ಏನಂಥೇಳಿ, ಗೊತ್ತಿದ್ದವರು ಕಮೆಂಟ್ ಮಾಡಿ ನೋಡಿ. ಯಾವ ರೀತಿಯಾಗಿ ಕೆತ್ತನೆ, ಯಾವ ರೀತಿಯಾಗಿ ಮರದಿಂದ ಮಾಡಿರುವಂಥದ್ದು ಅನ್ನೋದನ್ನು ಇದರಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ಮಧ್ಯದಲ್ಲಿ ತುಳಸಿ ಕಟ್ಟೆ, ಅಂದರೆ ಇದನ್ನು ತೊಟ್ಟಿ ಮನೆ ಅಂತಲೂ ಹೇಳ್ಬೋದು. ಇದೊಂದು ಪತ್ತಾಸು ಗೊತ್ತಿರುತ್ತೆ ನಿಮಗೆ, ಮೊದಲು ಹೇಳಿದ್ದೀನಿ ನಾನು. ಅಕ್ಕಿಗಳನ್ನು ತುಂಬಿಡುವಂಥ ಒಂದು ಪಾತ್ರೆ ಇದು. ಮೇಲ್ಗಡೆ ಇರುವಂಥದ್ದು ಇವೆಲ್ಲ ಅಕ್ಕಿ ಭತ್ತ ಅಳತೆ ಮಾಡುವಂಥ ಒಂದು ಮರದ ಪಾತ್ರೆಗಳಿದು. ಇದು ನೋಡಿ, ಇದು ಒಂದೇ ಮರದಿಂದ ತೆಗೆದುಕೊಂಡು ಆ ಮರವನ್ನು ಕಟ್ ಮಾಡಿ, ಎಷ್ಟು ಉದ್ದ ಬೇಕಷ್ಟು ಉದ್ದದ ಮರವನ್ನು ಕಟ್ ಮಾಡಿ ಅದರ ಒಳಗಡೆಯಿಂದಲೇ ಕೊರೆದು ಒಂದು ಆಹಾರ ಧಾನ್ಯಗಳನ್ನು ತುಂಬಿಸಿಡುವಂಥ ಒಂದು ಪಾತ್ರೆಯನ್ನಾಗಿ ಮಾಡಿರುವಂಥದ್ದು ಇದು ನೋಡಿ. ಮುಚ್ಚಳ ಸಹ ಮರದಿಂದಲೇ ಮಾಡಿರುವಂಥದ್ದು. ಮುಟ್ಲಿಕ್ಕಿಲ್ಲ ಅಲ್ಲಿ, ಅದು ಮಕ್ಕಳು ಬಂದು ಮಕ್ಕಳಿಗೆ ಗೊತ್ತಿರಲಿಲ್ಲ, ಹಾಗೆ ಅವರು ಮುಚ್ಚಳನ್ನು ಎತ್ತಿದ್ರು. ಟ್ರಿಪ್ ಬಂದಿರುವಂಥ ಮಕ್ಕಳು ನೋಡಿ. ಈ ಕೆತ್ತನೆ ನೋಡಿ ಹೇಗಿದೆ. ಹಾಗೆ ಮುಂದಕ್ಕೆ ಮತ್ತೊಂದು ರೂಮ್ ಸಿಗುತ್ತೆ ನಮಗಿಲ್ಲಿ. ಇಲ್ಲಿ ಹೋದಾಗ ಇಲ್ಲೂ ಸಹ ಆ ದ್ವಾರ ಬಾಗಿಲು ಕೆತ್ತನೆ ಅದ್ಭುತವಾಗಿತ್ತು. ಹಾಗೆ ನೋಡಿ ಎಷ್ಟು ಕ್ಲೀನಾಗಿದೆ ನೋಡಿ. ಇಲ್ಲಿ ಒಂದು ಪೀಠ ಮತ್ತು ಹಣದ ಒಂದು ಹುಂಡಿ ಅಂತಾರೆ ನೋಡಿ, ಅದು ದೊಡ್ಡದಾಗಿರುವಂಥ ಒಂದು ಹುಂಡಿಯನ್ನು ಇಟ್ಟಿದ್ದಾರೆ ಅಲ್ಲಿ. ಇಲ್ಲೇನೋ ಒಂದು ಸ್ವಾಮಿಗಳಿರುವಂಥ ಒಂದು ಕೋಣೆ ಏನಾದರೂ ಆಗಿತ್ತು, ಅದು ದೇವ್ರ ಕೋಣೆ ಒಂದಾಗಿತ್ತು ಅನಿಸುತ್ತೆ. ಯಾಕೆಂದರೆ ಅಲ್ಲಿ ಒಂದು ಪೀಠವನ್ನು, ದೇವರನ್ನು ಕೂರಿಸುವಂಥ, ದೈವವನ್ನು ಕೂರಿಸುವಂಥ ಒಂದು ಪೀಠವನ್ನು ಇಟ್ಟಿದ್ದಾರೆ ಅಲ್ಲಿ ಈ ರೂಮಲ್ಲಿ. ಹಾಗೆ ಇದು ಮತ್ತು ನಾವು ಈಚೆ ಹೊರಗಡೆ ಬಂದರೆ ನಮಗಿಲ್ಲಿ ಸುಮಾರು ಕಾಣಿಸುತ್ತೆ. ಒಂದೇ ಮರದಿಂದ ಕೆತ್ತಿ ಅದನ್ನು ಕೊರೆದು ಒಂದು ಡಬ್ಬವನ್ನಾಗಿ ಮಾಡಿರುವಂಥದ್ದು. ಮರದ ಒಂದು ಮರದ ಇಲ್ಲೆಲ್ಲ ನೋಡಿ ಹಳೆಯ ಕಾಲದ ಪಾತ್ರೆಗಳೆಲ್ಲ ಇದ್ದಾವೆ. ಮಣ್ಣಿನ ಪಾತ್ರೆಗಳು, ಕಂಚು, ಹಿತ್ತಾಳೆ, ತಾಮ್ರ ಅಂತ ಯಾವುದಂತಿಲ್ಲ, ಎಲ್ಲ ಪಾತ್ರೆಗಳು ಇದೆ. ಇಲ್ಲೂ ಒಂದಿದೆ ನೋಡಿ, ಮರದಿಂದ ಮಾಡಿರುವಂಥ ಒಂದು ಆಹಾರ ಧಾನ್ಯವನ್ನು ತುಂಬಿಡುವಂಥದ್ದು. ಹಾಗೆ ಅಲ್ಲೊಂದು ಮರ್ಗಿ ಇದೆ. ಇದು ಕಿಟಕಿ ಸಾರಿ, ಒಂದು ಬಾಕ್ಸ್ ಥರ ಮಾಡಿದ್ದಾರೆ. ಹಾಗೆ ಕಲ್ಲು, ರುಬ್ಬುವ ಕಲ್ಲು, ಹಾಗೆ ಇಲ್ಲಿ ಗೋಧಿ ಕಲ್ಲು, ಬೀಸುವ ಕಲ್ಲು ಅಂತಾರೆ ನೋಡಿ. ಇದೆಲ್ಲ ನೋಡಿ ಹಳೆಯ ಕಾಲದ ಒಂದು ಹಿತ್ತಾಳೆ ಮತ್ತು ಮಣ್ಣಿನ ಪಾತ್ರೆಗಳೆಲ್ಲ ಇರುವಂಥದ್ದು ಇಲ್ಲಿ ನೋಡಿ. ಎಷ್ಟೊಂದು ಇದೆ ಇಲ್ಲಿ ನೋಡಿ. ಅಲ್ಲಿ ಚಿಕ್ಕ ಚಿಕ್ಕದಿರೋದ್ರಿಂದ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಹಾಗೆ ಇಲ್ಲಿ ಸಾಂಬಾರು ಮಸಾಲ ತುಂಬಿಡುವಂಥ ಒಂದು ಡಬ್ಬ ಇದೆ. ಹಾಗೆ ಇಲ್ಲೊಂದು ದೊಡ್ಡ ಬಾಣಿ, ಮತ್ತು ಇಲ್ಲಿ ಕಂಬ ಥರ ಕಾಣಿಸ್ತದೆ ನೋಡಿ. ಅದು ಒತ್ತು ಶಾವಿಗೆ ಮಾಡುವಂಥದ್ದು. ಪಟ ಪಟ ಹೋಗ್ತಾ ಇದೆ ವಿಡಿಯೋ ನಾನು ಹೇಳೋದ್ರೊಳಗೆ. ಅಲ್ಲಿ ಮಜ್ಜಿಗೆ ಕಡಿಯುವಂಥ ಕೋಲು ಸಹ ಇದೆ. ಮಜ್ಜಿಗೆ ಕಡಿತಾ ಇದ್ರಲ್ಲ, ಮೊಸರು ಕಡಿಯುವಂಥದ್ದು, ಅದು ಸಹ ಇದೆ. ಹಾಗೆ ತೆಂಗಿನ ಚಿಪ್ಪುಗಳು, ಸಾಂಬಾರುಗಳನ್ನೆಲ್ಲ ತೆಂಗಿನ ಚಿಪ್ಪಿಂದ ಬಡಿಸ್ತಾ ಇದ್ರು. ಅವಾಗೆಲ್ಲ ಸ್ಟೀಲ್ ಸೌಟು ಉಪಯೋಗಿಸ್ತಾ ಇರಲಿಲ್ಲ. ಅಂದರೆ ಒಂದು 200 ವರ್ಷದ ಹಿಂದೆ, ಸಾಧಾರಣ ಒಂದು 100 ವರ್ಷದ ಹಿಂದೆಯೂ ಸಹ ಕ್ರಮೇಣ ಕಡಿಮೆ ಆಗ್ತಾ ಬಂತು. ಇಲ್ಲೊಂದು ಬೀರು ಇದೆ ನೋಡಿ, ಉಡ್ಡಿಂದ. ಇದರೊಳಗಡೆ ಎಲ್ಲ ಹಳೆಯ ಪಾತ್ರೆಗಳನ್ನೆಲ್ಲ, ಡಬ್ಬಗಳನ್ನು, ಬಾಕ್ಸ್ ಇಟ್ಟಿದ್ದಾರೆ. ಈ ತೆಂಗಿನ ಚಿಪ್ಪು ಅಂದರೆ ಇವಾಗ ಒಂದು 30-40 ವರ್ಷದಿಂದ ಕ್ರಮೇಣ ಕಡಿಮೆ ಆಗ್ತಾ ಬಂದಿರುವಂಥದ್ದು. ಇವಾಗಂತೂ ಸರಿ ಕಡಿಮೆ ಆಗಿದೆ. ಉಪಯೋಗಿಸ್ತಾರೋ ಇಲ್ವೋ ಅನ್ನೋ ಹಾಗೆ ಇದೆ. ಅವರಕ್ಕೆ ಒಂದು ಮನೆಯಲ್ಲೂ ಉಪಯೋಗಿಸ್ತಾ ಇಲ್ಲ ಅನಿಸುತ್ತೆ. ಆದರೆ ಸಿಗುತ್ತೆ. ನೀವು ಉಡುಪಿ ಮಠಕ್ಕೆ ಹೋದರೆ ಇಲ್ಲಿ ಕುಳಿತುಕೊಳ್ಬಾರ್ದಂತ ಇಲ್ಲಿ ಹಾಕಿದ್ದಾರೆ. ಇದು ತೂಗು ಮಂಚ, ತೂಗು ಉಯ್ಯಾಲೆ ಅಂತಾರಲ್ಲ ಹಾಗೆ. ನೀವು ಉಡುಪಿ ಮಠಕ್ಕೆ ಹೋದರೆ ಅಲ್ಲಿ ಕೆಲವು ಅಂಗಡಿಯಲ್ಲಿ ಇದೆ.
ಇಲ್ಲ ಮೇಲೆ ಹೋಗುವಂಥ ಉಪ್ಪರಿಗೆ ಮೆಟ್ಲು ಇಲ್ಲಿ ಅಡ್ಡ ಹಾಕಿದ್ದಾರೆ, ಹೋಗುವಾಗಿಲ್ಲ ಅನಿಸುತ್ತೆ. ಹೋಗಿಲ್ಲ, ಇಲ್ಲಿ ಅಡ್ಡ ಹಾಕಿರೋದು ನೋಡಿದರೆ ನನಗೇ ಮರ್ತು ಬಿಟ್ಟಿದ್ದೀನಿ. ಇದಕ್ಕೆ ಅಡ್ಡ ಹಾಕಿದ್ದಾರೆ, ಮೇಲ್ಗಡೆ ಹೋಗೋ ಹಾಗಿಲ್ಲ. ಹಾಗೆ ಶ್ರೀಕೃಷ್ಣ ಮತ್ತು ಅಲ್ಲಿ 2 ತೂಗು ಮಂಚ ಥರ ಚಿಕ್ಕದಾಗಿ ಕಾಣಿಸ್ತಾ ಇತ್ತಲ್ಲ ಹಲಗಿದೆ, ಇದೊಂದು ನೋಡಿ ಪಾತ್ರೆ. ಇವೆಲ್ಲ ಮಣ್ಣಿಂದಲ್ಲ, ಹಿತ್ತಾಳೆದೇನೋ ಇರಬೇಕು. ಹಾಗೆ ಒಂದು ಚಿಕ್ಕದಲ್ಲಿ ನೋಡಿ, ಇದೊಂದು ಬಾಣಿ ಥರ ಇದೆ. ಹಾಗೆ ಇಲ್ಲಿ ಪುಟ್ಟ ಅದೆಲ್ಲ ವಸ್ತುಗಳಿದ್ದಾವೆ, ಏನಂತ ಗೊತ್ತಾಗ್ತದೆ. ಮುಚ್ಚೋದು ಅನಿಸುತ್ತೆ, ಈ ಪಾತ್ರೆಗಳಿಗೆಲ್ಲ ಮುಚ್ಚೋದು ನೋಡಿ. ಇದು ತುಲಾಭಾರ ಮಾಡ್ತಾರೆ ನೋಡಿ, ಅದು ಇದು ತೂಕ ಮಾಡುವಂಥದ್ದು. ಅದು 2 ಹಲಗೆನಿಟ್ಟು ಇಟ್ಟಿರುವಂಥದ್ದು. ಇದೊಂದು ಆಗಿನ ಕಾಲದಲ್ಲಿ ದೇವ್ರ ಸ್ಟ್ಯಾಂಡ್ ಅಂತೇಳಿ ಮಾಡ್ತಾಯಿದ್ರು, ಅದು ಇರುವಂಥದ್ದು ನೋಡಿ. ಈ ಮಗು ಇಲ್ಲಿ ಇದು ಮುಟ್ತಾ ಇದೆಯಲ್ಲ, ಇದು ತೂಗುವಂಥದ್ದು, ತುಲಾಭಾರ ಮಾಡುವಂಥದ್ದೆಲ್ಲ ಆ ಥರದ್ದದು. ಹಾಗೆ ಇದು ಕಳಸಿಗೆ ಕೋಲು ಅಳತೆ ಮಾಡುವಂಥದ್ದು. ಪತ್ತಾಸು, ಪುನಃ ಪತ್ತಾಸಿದೆ ಇಲ್ಲಿ. ಹಾಗೆ ಎಷ್ಟೊಂದು ನೀಟಾಗಿ ಕ್ಲೀನಾಗಿ ಇದೆ. ತೆಂಗಿನ ಚಿಪ್ಪು ಬೇಕಂದರೆ ಮತ್ತೆಲ್ಲೂ ನಾನು ನೋಡಿಲ್ಲ, ಕೃಷ್ಣ ಮಠದಲ್ಲಿ ನೋಡಿದ್ದೀನಿ ನಾನು. ಹಾಗೆ ಸಿಗುತ್ತೆ ನಿಮಗೆ, ಸ್ವಲ್ಪ ರೇಟ್ ಜಾಸ್ತಿ ಇರ್ಬೋದು. ಮೊದಲೆಲ್ಲ ಮನೆಯಲ್ಲೇ ಮಾಡೋದು ನೋಡಿ. ಇದೊಂದು ಮರ ಎಷ್ಟು ದೊಡ್ಡದಿದೆ, ಎಷ್ಟು ದಪ್ಪ ಗಾತ್ರದ ಈ ಮರವನ್ನು ಕೊರೆದು ಇದರಲ್ಲಿ ಆಹಾರ ಧಾನ್ಯಗಳನ್ನು ತುಂಬಿಡುವಂಥ ಒಂದು ವಸ್ತುನಾಗಿ ಮಾಡಿದ್ದಾರೆ ನೋಡಿ ಬಾಕ್ಸ್. ಇದ್ರ ಮೇಲ್ಗಡೆ ಮರದ ಉಡ್ಡಿಂದನೇ ಮುಚ್ಚಳ ಇದೆ. ನನಗೆ ಎತ್ತಲಿಕ್ಕೆ ಆಗಲಿಲ್ಲ, ಮುಟ್ಟಬಾರ್ದೇನೋ ನೋಡೋಣ ಅಂತ ಬಿಟ್ಟು ಈಗ ಅಂದೆ, ಅದು ಎತ್ತಕ್ಕೆ ಆಗಲಿಲ್ಲ. ಅದನ್ನು ಒಂದು ಅನುಭವ, ಅದನ್ನು ಮುಟ್ಟೋದಕ್ಕೆ ಒಂಥರ ಖುಷಿ ಆಯ್ತು ನನಗೆ. ಹಾಗೆ ಅದನ್ನು ರೀತಿಯಾಗಿ ಮುಟ್ಟಿದೆ ನಾನು ಮರನ, ಬಾಕ್ಸನ್ನು. ಹಾಗೆ ತುಂಬ ಸುಂದರವಾದ ಕಿಟಕಿ, ಮಾಡು ನೋಡಿ ಯಾವ ಥರ ಇದೆ. ವಿಶಾಲವಾದ ಜಾಗ ಇದೆ ಅಲ್ಲಿ ಮೇಲ್ಗಡೆನೂ ಸಹ. ಆದರೆ ಅಲ್ಲಿ ಮೆಟ್ಲಿಗೆ ಅಡ್ಡ ಹಾಕಿದರೆ ಹೋಗಲಿಕ್ಕೆ ಬಿಡ್ತಾ ಅಲ್ಲೇನಾದರೂ, ಏಕೆ ಗೊತ್ತಿಲ್ಲ. ಹಾಗೆ ನಾವು ಇದಿಷ್ಟನ್ನು ನೋಡಿಕೊಂಡು, ತುಳಸಿ ಕಟ್ಟೆ ನೋಡೋದಕ್ಕೆ ಚಂದ. ಈ ಕಡೆಯಿಂದ ಈಗ ನೋಡ್ತಾ ಇದ್ದಾರೆ, ಇದನ್ನು ಒಂದು ಅರಮನೆ ಥರ ಕಾಣಿಸ್ತಾ ಇದೆ. ಹಾಗೆ ಇದು ಗಿಡಗಳಿಗೆ ನೀರು ಹಾಕುವಂಥ ಒಂದು ಪಾತ್ರೆ ಇದು, ಅದು ನೋಡಿದರೆ ಗೊತ್ತಾಗುತ್ತೆ. ಇದು ತುಳಸಿ ಕಟ್ಟೆ. ಹಾಗೆ ನಾವು ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗುವ ತಯಾರಿ ನೋಡಿ. ಕಿಟಕಿ, ಒಂದೊಂದು ಮನೆ ಒಂದೊಂದು ರೀತಿಯ, ಅಂದರೆ ಒಂದೇ ಥರ ಇಲ್ಲ ಮನೆಗಳು, ಎಲ್ಲ ಒಂದೊಂದು ಮನೆ ಒಂದೊಂದು ಥರ ಇದೆ. ಹಾಗೆ ಇದೊಂದು ತಿಜೋರಿ ನೋಡಿ. ಈ ಥರ ಏಣಿಯನ್ನು ಇಟ್ಟಿದ್ದಾರೆ, ಉಡ್ಡಿಂದ ಮಾಡಿದ್ದಾರೆ ಮೆಟ್ಲು ಮೇಲೆ ಹೋಗಲಿಕ್ಕೆ. ಇದೆಲ್ಲ ಆಗಿನ ಕಾಲದ ವಸ್ತುಗಳಿವೆಲ್ಲ, ಏನಂತ ಗೊತ್ತಾಗ್ತಾ ಇಲ್ಲ. ಕೆಲವು ಗೊತ್ತಿರುತ್ತೆ, ನೋಡಿರ್ತೀವಿ, ಕೇಳಿರ್ತೀವಿ, ಆದರೆ ಹೇಳೋದಕ್ಕೆ ಬರಲ್ಲ. ಹಿಂದಿನ ಕಾಲದ ಕೆಲವು ವಸ್ತುಗಳನ್ನು ಇಲ್ಲಿ ಕೆಲವು ಪುಸ್ತಕಗಳನ್ನು ಇಟ್ಟಿದ್ದಾರೆ. ಇಲ್ಲೇ ಒಬ್ಬರು ಕೂತ್ಕೊಳ್ತಾ ಇದ್ರು ಅನಿಸುತ್ತೆ, ಆ ಥರ ಇಟ್ಕೊಂಡೇನೋ ಇರಬೇಕು. ಮನೆ ಯಜಮಾನರು ಯಾರಾದರೂ ಓದೋದಕ್ಕೇನಾದರೂ ಕೂತಿರ್ತಾಯಿದ್ರೆ ನೋಡಿ, ಕಂಬದಕ್ಕೆ ಎತ್ತಾನೆ, ಅದಕ್ಕೆ ಆ ಥರ ಅಲ್ಲಿ ಇಟ್ಟಿದ್ದಾರೆ ಒಂದು ವಸ್ತುಗಳನ್ನು ಅನಿಸುತ್ತೆ ನೋಡಿ. ಎಷ್ಟೊಂದು ಚೆಂದ. ಹಾಗೆ ನಾವು ಬಂದ್ವಿ. ನೆಕ್ಸ್ಟ್ ಮನೆ ಯಾವುದಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವು ಪಾತ್ರೆಗಳೆರಡು ಎಷ್ಟೊಂದು ಅದ್ಭುತವಾಗಿ ತುಂಬ ಸುಂದರವಾಗಿದ್ವು. ಹಾಗೆ ದೋಣಿಯಲ್ಲಿ ತೋರಿಸಿದ್ದೀನಿ ನಾನು ಮೊದಲೇ. ಇಲ್ಲಿ ನೋಡಿ ಕ್ಲೀನ್ ಮಾಡ್ತಾರೆ, ಮಧ್ಯಾಹ್ನದ ಹೊತ್ತಲ್ಲಿ ಕ್ಲೀನ್ ಮಾಡ್ತಾರಂತೆ. ದಿನಕ್ಕೆ ಒಂದು ಸಲ 2 ಸಲನೂ ಕ್ಲೀನ್ ಮಾಡ್ತಾರೆ, ಬೆಳಿಗ್ಗೆ ಒಂದು ಸಲ, ಮಧ್ಯಾಹ್ನ ಒಂದು ಸಲ. ಈ ಕಲ್ಲಿನ ಮರ್ಗಿ ನೋಡಿ ಎಷ್ಟು ಚಂದ. ಹಾಗೆ ಇಲ್ಲಿ ಕ್ಲೀನ್ ಮಾಡ್ತಾಯಿದ್ರು ನೋಡಿ. ಮಧ್ಯಾಹ್ನ ಒಂದು 2:30-3 ಗಂಟೆ ಆಗಿರ್ಬೋದು ಅನಿಸುತ್ತೆ, ಅಷ್ಟೊತ್ತಿಗೆ ಕ್ಲೀನ್ ಮಾಡ್ತಾಯಿದ್ದಾರೆ.